ನಿಮ್ಮ ವಿರುದ್ಧ ಸಂತ್ರಸ್ತೊಬ್ಬರು ದೂರು ಕೊಡ್ಲಿಕ್ಕೆ ಬಂದಿದ್ದಾರೆ, ನೀವು ರೇಪ್ ಮಾಡಿದ್ರಿ ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಏನು ವಿಚಾರ, ಏನು ಪ್ರಕರಣ? ನಾನು ಅವ್ರನ್ನ ಟಚ್ ಮಾಡಿದ್ರು ಕೂಡ ನನ್ನ ತಾಯಿನ ಟಚ್ ಮಾಡ್ದಂಗೆ. ನಿಮ್ಗೆ ಇಷ್ಟ ಒಂದು ಹೇಳ್ತು, ನಾನು ಅವಳು ಅಕಸ್ಮಾತ್ ಅವನೇ ಟಚ್ ಮಾಡಿ ಇದು ಮಾಡಿದ್ರು ನನ್ನ ತಾಯಿನ ಟಚ್ ಮಾಡ್ದಂಗೆ. ಯಾಕಂದ್ರೆ ಈ ವಿಚಾರ ಐತಲ್ಲ, ಇದು ಜಸ್ಟ್ ಒಂದು ವೀಡಿಯೋ ಕಾಲ್ ಮಾಡಿದ್ದು, ಒಂದು 2-3 ಸಲ ಹೋಗಿ ವೀಡಿಯೋ ಕಾಲ್ ಮಾಡಿದ್ದು ನಂಗೆ ಅಷ್ಟು. ಅವರು ಆ ವೀಡಿಯೋ ಕಾಲ್ ಇಟ್ಕೊಂಡು ಈ ಥರ ಎಲ್ಲ ತೋರಿಸುವಂಥದ್ದು ಇದು ಸತ್ಯಕ್ಕೆ ದೂರ ಹೋದಂಥದ್ದು. ಯಾಕಂದರೆ ಯಾವತ್ತು ನಾನು ಕೂಡ ಇಷ್ಟು ವರ್ಷ ನಾನು ರಾಜಕಾರಣ ಜೀವನದಲ್ಲಿ ಬದುಕಿದ್ದೀನಿ. ರಾಜಕಾರಣ ಜೀವನದಲ್ಲಿ ಕೆಲವು ಮಂದಿ ಹಿಂದಿನಿಂದ ಇಂಥ ಕೆಲಸ ಮಾಡಿಸುವಂಥ ಸಹಜ. ಯಾಕಂದರೆ ಇವತ್ತು ಹಲವಾರು ಬದಲಾವಣೆಗಳಾಗೋದ್ರಿಂದ, ಆಮೇಲೆ ನನ್ನ ಕೇಸ್ ಕೂಡ ನಡೆಯೋದ್ರಿಂದ, ಯಾಕಂದ್ರೆ ನನ್ನ ಕೇಸ್ ಕೂಡ ಇವತ್ತು ಟ್ರಯಲ್ ನಡೆದಿದೆ. ಟ್ರಯಲ್ ನಡೆದ ಟೈಮ್ ಅದ್ರ ಮ್ಯಾಗ ಸಾಕ್ಷಿ ಮ್ಯಾಗ ಕೂಡ ಇವೆಲ್ಲ ಇಂಪ್ಯಾಕ್ಟ್ ಮಾಡೋಕ್ಕೆ ಇವೆಲ್ಲ ವಿಚಾರಗಳು ಇಟ್ಕೊಂಡು ಇಂಥ ಕೆಲಸಗಳು ಮಾಡಿಸುವಂಥದ್ದು ಇಲ್ಲ. ಇವೆಲ್ಲ ಒಂದು ದೊಡ್ಡ ಷಡ್ಯಂತರ. ಯಾಕಂದ್ರೆ ನಾನಂತರೂ ಈ ವಿಚಾರದಲ್ಲಿ ಆಮೇಲೆ ಅವ್ರ ಬಗ್ಗೆ ತಾವು ಹಿಂದೆ ಚರ್ಚೆ ನಿಮಗೆಲ್ಲ ಗುರ್ತಾಗತ್ತೆ, ನೀವು ನೋಡ್ರಿ ಅಲ್ಲ ಸರ್, ಯಾರು ಏನು ಎಲ್ಲ. ಬಿಜೆಪಿ ಶಾಸಕನ ಮೇಲೆ ಇಂಥದ್ದೇ ಆರೋಪ ಬಂದಾಗ ಕಾಂಗ್ರೆಸ್ ಅವರು ಉದ್ದುದ್ದ ಭಾಷಣ ಮಾಡಿದ್ರು, ನಿಮ್ಮ ಪಕ್ಷದ ಅಧ್ಯಕ್ಷರು ಸೇರಿಕೊಂಡು ಎಲ್ಲರೂ ಇದೇ ಥರ ಕೇಸ್ ಬಂದಾಗ. ಈಗ ನಿಮ್ಮ ಪಕ್ಷದ ಶಾಸಕರ ಬಗ್ಗೆ ಬಂದಾಗ ಇದು ಷಡ್ಯಂತ್ರ ಅನ್ನೋದು ಎಷ್ಟು ಸರಿ? ಅದ್ರ ನಂದು ಏನೈತಿ ನೀವೇ ನೋಡಿರಲ್ಲ. ನಿನ್ನೆ ಮಾತಷ್ಟ ದೊಡ್ಡ ಇರ್ಬೋದು, ರಾಕೇಶ್ ಶೆಟ್ಟರ್ ದೊಡ್ಡ ಮಾತಾಡಿರ್ಬೋದು ಕರೆ, ಬಟ್ ಆ ವಿಚಾರದಲ್ಲಿ ಏನೈತೆ ನಂದು? ಮಹಿಳೆನೇ ಆರೋಪ ಮಾಡ್ತಾರೆ. ಅಲ್ಲ, ಆರೋಪ ಮಾಡಿಸ್ತಾರ್ರಿ, ಮಾಡಿಸ್ತಾರೆ. ಇನ್ನೇನು ನಾ ಅಂತರೂ ಹೋಗಿಲ್ಲ, ನಾನು ಎಲ್ಲಿ ಹೋಗಿಲ್ಲ. ಇವೆಲ್ಲ ಮಾಡುವಂಥ ಸತ್ಯಕ್ಕೆ ದೂರ ಅಂತ ಮಾತು. ಅದಕ್ಕೆ ನಾನು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇನೆ. ನಾನು ಕಂಪ್ಲೇಂಟ್ ನಾನು ಕಂಪ್ಲೇಂಟ್ ಲಾಂಚ್ ಮಾಡಿದ್ದೇನೆ. ಕಂಪ್ಲೇಂಟ್ ನಿನ್ನೆ ಲಾಂಚ್ ಆಗೈತಿ. ಪೊಲೀಸ್ ತನಿಖೆ ಆಗಲಿ, ತನಿಖೆ ಏನಾಗುತ್ತೆ ಆಗಲಿ ಕೇಳಿದ ಅಷ್ಟೇ. ನೋಡ್ರಿ, ನಾ ಅದನ್ನ ಈಗ ತನಿಖೆ ಆಗಲಿ, ತನಿಖೆ ಅಂದ್ರೆ ಸತ್ಯಾಸತ್ಯತೆ ಹೊರಗೆ ಬಂದ ಬರ್ತಲ್ಲ. ಯಾಕೆ ಅದಕ್ಕೇನ ಯಾವ ವಿಚಾರ ಸಂಪರ್ಕ ಮಾಡಿದ್ರು ಸರ್? ನೋಡಿ, ಅವಳೊಬ್ರು ರೈತ ಸಂಘ ಮುಖಂಡರು ಅಂತ ಬರ್ತಿದ್ರು. ಹಲವಾರು ಮಂದಿ ರೈತರು ಕರ್ಕೊಂಡು ಬರ್ತಿದ್ರು. ಮಂಜುಳಾ ಪೂಜಾರ್ ಅಂತೇಳಿ ಸಾಕಷ್ಟು ಜನ ಕರ್ಕೊಂಡು ಬರ್ತಿದ್ರು. ನನ್ನ ಕಡೆ ಏನಾರು ರೈತರು ಸಹಾಯ ನಾ ಸಹಾಯ ಮಾಡ್ತಿದ್ದೆ. ಅದೇ ಒಂದಿದ್ರ ಮ್ಯಾಗ ಇಟ್ಕೊಂಡು ವೀಡಿಯೋ ಕಾಲ್ ಮಾಡೋದು, ಆ ಥರ ಸ್ಟಾರ್ಟ್ ಆಗೋದು. ಆಮೇಲೆ ಏನೋ ನಾನು ವಾಟ್ಸಪ್ಗೆ ಏನು ಹಾಕ್ತಿರ್ತಾರಲ್ವ ನೀವು ರೀಲ್ ಅಂಥವು ಹಾಕೋದು, ಅಂಥವೆಲ್ಲ ಸ್ಟಾರ್ಟ್ ಮಾಡಿದೆ. ಆಮೇಲೆ ನನಗೆ ಗೊತ್ತಾಗ ಅವಾಗ ನಾನು ನಿಮ್ಗೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. 3 ವರ್ಷದಿಂದ ಅಕ್ಕಿದ ನನ್ನ ಒಂದು ಫೋನ್ ಟ್ರಾನ್ಸಾಕ್ಷನ್ ಇಲ್ಲ, ಒಂದು ಕಾಲ್ ಇಲ್ಲ. 3.5 years ಬ್ಯಾಕ್ ಮಾಡಿದಂಥ ಒಂದು ವೀಡಿಯೋ ಕಾಲು. ಆ ವೀಡಿಯೋ ಕಾಲ್ ಮ್ಯಾಗ ಇಂಥವೆಲ್ಲ ಆಪಾದನೆಗಳು ಕೊಡ್ತಾರಂದ್ರೆ ಆಶ್ಚರ್ಯ ಆಕತ್ತೆ. ರಾಜಕಾರಣ ನಾವು ಹೆಂಗೆ ಬದುಕಬೇಕು, ಜನರಿಗೆ ಹೆಂಗೆ ಮಕ್ಕ ತೋರಿಸ್ಬೇಕು, ಇವೆಲ್ಲ ದೊಡ್ಡ ಇಂಥ ನಡೆಯುವಂಥ ಷಡ್ಯಂತ್ರ. ಆ ಥರ ಅನ್ನಕತ್ತಿಲ್ಲ. ಆ ಥರ ನಾನು ಏನಾರು ಇತ್ತು ಅಂದರೆ ನಾವು ಒಪ್ಕೊಂತಿದ್ದೆ. ನೋಡಿ, ಇನ್ನೊಂದು ವಾರ ಹೋದ್ರೆ ತನಿಖೆ ಆಗುತ್ತೆ. ತನಿಖೆ ಆದಾಗ ಎಲ್ಲ ಸಿಗ್ತಾವೆ. ಆಡಿಯೋ ಅಲ್ಲವು, ಅದೇ ನಾ ಫೋನ್ಯಾಗ ಮಾತಾಡಿದ್ದೆ ಅಷ್ಟೇ. ಅದು ಆಡಿಯೋ ಆ ಫೋನ್ಯಾಗ ಮಾತಾಡಿದ್ದೆ ಇಂಪಾಸಿಬಲ್. ಯಾಕೆ ತೋರಿಸ್ಲಿಲ್ಲ? ಅದನ್ನು ತೋರಿಸ್ಬಿಡ್ಲಿ. ಮತ್ತೆ ಇನ್ನೇನೈತಿ? ಇಷ್ಟ ತೋರಿಸಿದ್ದು ಇನ್ನೇನೈತಿ? ಅದನ್ನ ಯಾಕೆ ತೋರಿಸ್ಬಾರ್ದು? ಇಷ್ಟ ತೋರಿಸಿ ಅದನ್ನು ತೋರಿಸ್ಬೇಕಿತ್ತು. ಸುಮ್ಮನೆ ಹೇಳಿ ಸಿಎಂ ಪಾಪ ಏನು ಕೇಳಿಲ್ಲ. ಅವ್ರ ಕೇಸ್ ಆಗಿತ್ತೆ, ಕೇಸ್ ಮಾಡ್ಕೊಂತಿದ್ರು ಅಷ್ಟೇ. ಯಾರಿಗಾದ್ರೂ ಇಷ್ಟ ಆಗ್ಬೇಕಲ್ಲ, ನಾ ಕೇಸ್ ಮಾಡಿದ್ದೆ, ತನಿಖೆ ಆಗಲಿ. ಸರ್, ಈಗಾಗಲೇ ಸಾಕಷ್ಟು ಹೋರಾಟಗಾರ ಸಾಕಷ್ಟು ವಂಚನೆ ಪ್ರಕರಣಗಳು ಆಗಿದೆ. ಗೊತ್ತು. ಈ ರೀತಿ ಬೇಕಂತ ಮಾಡಿದ್ರೆ ನಿಮಗೆ ಏನು ಅನ್ಸುತ್ತೆ? ಅಲ್ಲ, ನೀವು ಆ ಕಡೆ ಏನು ಅನ್ಸುತ್ತೆ ನಿಮ್ಗೆ ಹೇಳ್ರಿ. ಇದನ್ನ ನೋಡಿದಾಗ ತಮಗೂ ಏನು ಅನ್ಸುತ್ತೆ ಹೇಳ್ರಿ ಸರ್? ನೋಡಿರಿ, ಯಾರ್ದೋ ಮ್ಯಾಗ ಷಡ್ಯಂತರ ಮಾಡೋದು, ಒಬ್ಬರನ್ನ ಅಪಮಾನ ಮಾಡುವಂಥವು ಇವೆಲ್ಲ ವ್ಯವಸ್ಥೆಗಳದಲ್ಲ. ಯಾರಿಗಾದ್ರೂ ಯಾವುದೋ ಪಾರ್ಟಿಯವ್ರಿರಲಿ, ನನ್ನ ಕಾಂಗ್ರೆಸ್ ಇರಲಿ, BJP ಇರಲಿ, ಯಾರು ಇರಲಿ, ಒಬ್ಬ ರಾಜಕಾರಣದೊಳಗೆ ನಾವು ಬೆಳಿಬೇಕಾದ್ರೆ ಏನು ಕಷ್ಟ ಬಿಟ್ಟಿರುತ್ತೆ ನಮಗೆ ಗೊತ್ತು. ಎಲ್ಲಿ ನಮ್ಮ ಹೆಂಡತಿ, ಎಲ್ಲಿ ಮಕ್ಕಳು, ಯಾವತ್ತು ತಿಂಗಳಿಂಚೆ ಬಿಜೆಪಿ ಶಾಸಕರ ಮೇಲೆ ಬಂದಾಗ ಕಾಂಗ್ರೆಸ್ ಅವ್ರು ಹಿಂಗೆ ಮಾತಾಡಿಲ್ಲ ಅಂತ ವಿಚಾರ ಅಲ್ಲ ನಾ ಹೇಳುವಂಥದ್ದೇನು. ಆ ವಿಡಿಯೋಗಳಿಗೆ ಈ ವಿಡಿಯೋಗಳಿಗೆ ವ್ಯತ್ಯಾಸಗಳು ಭಾಳ ಅದಾವೆ. ದಯವಿಟ್ಟು ತಾವು ಅದನ್ನು ಅರ್ಥ ಮಾಡ್ಕೊಳ್ಳಿ. ನಮಗೇನೆ ನೀವು ಎಷ್ಟೆಲ್ಲ ಮಾಧ್ಯಮದವ್ರು ಎಲ್ಲರೂ ಅಂಥದ್ದು ಏನಾರು ನಿಮ್ಗೆ ಅನ್ನಿಸ್ತಾ? ಅದು ಕ್ರಿಯೇಟೆಡ್ ಅನ್ನಿಸ್ಲಿಲ್ಲ, ಎಲ್ಲರಿಗೂ ಕ್ರಿಯೇಟೆಡ್ ಅನ್ನಿಸ್ಲಿಲ್ಲ. ಹೇಳೋದು ಅಲ್ಲ, ಮಾತಾಡಕ್ಕೆ ಬರ್ತಾರೆ, ಸುಮ್ಮನೆ ಮಾತಾಡ್ದಲ್ಲ ಸರ್. ಮಾಧ್ಯಮದ ಬಗ್ಗೆ ನನಗೆ ಹೈಯೆಸ್ಟ್ ರೆಸ್ಪೆಕ್ಟ್ ಇದೆ. ಹೇಳಿದ ಇಷ್ಟ ಇದೆ. ನಿಮ್ಮ ಮುಂದೆ ಏನು ಹೇಳುತ್ತೆ ಅದನ್ನ ಹೇಳಿ ಅಷ್ಟೇ. ಅಲ್ಲಿ ಆಮೇಲೆ ಅವ್ರ ಬಗ್ಗೆ ಏನೇ ತನಿಖೆ ಮಾಡಲ್ಲ ಯಾರು ಮಾಧ್ಯಮದವ್ರು. ಅವ್ರು ಯಾರು, ಏನು, ಏನೇನೋ ಅವ್ರ ಹಿನ್ನೆಲೆ ಏನು ತಾವು ನೋಡ್ಕೊರಲ್ಲ. ಜಾತಿ ಗಣತಿ ಬಗ್ಗೆ ನಮ್ಗೆ ವಿರೋಧ ಇಲ್ಲ. ಬಟ್ ಇನ್ನೊಂದ್ಸಲ ಕರೆಕ್ಟ್ ಆಗಿಲ್ಲ, ಇದು ಮಾಡಿ ಅಂತ ನಮ್ದು ಅಷ್ಟೇ ಗೊತ್ತಾಗ. ಈಗ ಸಿಎಂ ಅವರು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ತರ್ತೀನಿ ಅಂತ ಹೇಳಿದ್ದಾರೆ. ತರಲಿ. ಸಮುದಾಯ ಮತ್ತೆ ಒಕ್ಕಲಿಗ ಸಮುದಾಯ ದೊಡ್ಡ ಮಟ್ಟದ ಸರ್, ವಿರೋಧ ಅಂದ್ರೆ ಜಾತಿ ಗಣತಿ ಅದ್ರ ಬಗ್ಗೆ ವಿರೋಧ ಇಲ್ಲ ನಮ್ದು. ಆದಂಥದ್ದು ಕರೆಕ್ಟ್ ಇಲ್ಲ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಹಲವಾರು ಪಂಗಡಗಳದಾವೆ. 100ಕ್ಕೂ ಹೆಚ್ಚು ಪಂಗಡಗಳು ಲಿಂಗಾಯತ ಸಮಾಜದಲ್ಲಿ ಅದಾವೆ. ಅವನ್ನೆಲ್ಲನೂ ಡಿವೈಡ್ ಮಾಡಿದ್ದರೆ ಲಿಂಗಾಯತ ಸಮಾಜಕ್ಕೆ ಪೆಟ್ಟು ಬೀಳುತ್ತೆ ಅನ್ನೋದು ಅದು ಬಂದು ಒತ್ತಾಯ ಮಾಡಿ. ಓಕೆ, ಕ್ಯಾಬಿನೆಟ್ ಅಲ್ಲಿ ಅಂಗೀಕಾರ ಮಾಡಕ್ಕೆ ಹೋದ್ರೆ ನಿಮ್ಮ ಒತ್ತಡವನ್ನ ಹಾಕ್ತೀರಾ, ಸಿಎಂ ಮೇಲೆ ಹೇಳ್ತೀರಾ? ಒತ್ತಡ ಅಲ್ಲ, ಇದನ್ನ ಹೇಳಕತ್ತೀವಲ್ಲ, ಇದನ್ನು ಅವ್ರ ಮುಂದೆ ಹೇಳಿದ್ರು ಇದನ್ನ ಹೇಳ್ತೀವಿ.
CM ಅವ್ರ ಮುಂದೆ ಹೇಳಿದ್ರು ಇನ್ನೊಂದು ಸಲ ರೀಕನ್ಸಿಡರ್ ಮಾಡಿ ಇನ್ನೊಂದು ಸಲ ಜಾತಿ ಗಣಗಣನೆ ಮಾಡ್ತೀವಿ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರಾಜ್ ನ್ಯೂಸ್. ಇದು ಕನ್ನಡಿಗರ ಧ್ವನಿ.